ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಜಾಮಿಯಾ ಮಸೀದಿಯ ವಿವಾದ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಲಾಧಾರಿಗಳು ಬೃಹತ್ ಪ್ಲಾನ್ ಅನ್ನು ರೂಪುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಮೂಲ ಸ್ಥಾನದಲ್ಲಿ ಆಂಜನೇಯ ಪುನರ್ ಪ್ರತಿಷ್ಠಾಪನೆಗೆ ಸಂಕಲ್ಪ ತೊಡಲಾಗಿದೆ. ಸಂಕಲ್ಪದೊಂದಿಗೆ ಡಿಸೆಂಬರ್ 24ರಂದು ಬೃಹತ್ ಸಂಕೀರ್ತನಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ನಡೆಯಲಿರುವ ಸಂಕೀರ್ತನಾ ಯಾತ್ರೆ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಯಾತ್ರೆ ನಡೆಯುತ್ತೆ. ಅದೇ ಜಾಗದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆಗೆ ಸಂಕಲ್ಪ ತೊಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಯಾತ್ರೆಯಲ್ಲಿ ಹನುಮ ಮಾಲಾಧಾರಿಗಳು ಭಾಗಿಯಾಗಲಿದ್ದಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಡಿಸೆಂಬರ್ 17ರಂದು ಹನುಮ ಭಕ್ತರಿಂದ ಮಾಲಾಧಾರಣೆ ಆಗುತ್ತೆ. 7ನೇ ದಿನ ಹನುಮ ವ್ರತ ಮಾಡಿ 8ನೇ ದಿನ ಸಂಕೀರ್ತನ ಯಾತ್ರೆ ಕೂಡ ಆರಂಭ ಆಗುತ್ತೆ. ಹನುಮಂತನ ದೇಗುಲದಿಂದ ಶ್ರೀರಂಗನಾಥ ದೇಗುಲದವರೆಗೆ ಈ ಯಾತ್ರೆ ನಡೆಯುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 30,000 ಹಿಂದೂ ಕಾರ್ಯಕರ್ತರು ಭಾಗಿಯಾಗೋ ನಿರೀಕ್ಷೆ ಇದೆ. ಬಿಜೆಪಿಯ ಜೊತೆಗೆ ಜೆಡಿಎಸ್ ಮುಖಂಡರು ಕೂಡ ಸಾಥ್ ನೀಡಲಿಕ್ಕಿದ್ದಾರೆ. ಈ ವೇಳೆ ಹಿಂದೂ ಮುಖಂಡರಿಂದ ಬಹಿರಂಗ ಸಭೆ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇರೋದು. ಮತ್ತೆ ಮುನ್ನೆಲೆಗೆ ಬಂದಿರೋದು ಜಾಮಿಯಾ ಮಸೀದಿ ವಿವಾದ. ಮೂಲ ಸ್ಥಾನದಲ್ಲೇ ಆಂಜನೇಯ ಪುನರ್ ಪ್ರತಿಷ್ಠಾಪನೆಗೆ ಸಂಕಲ್ಪ ತೊಡಲಾಗಿದೆ. ಬೃಹತ್ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. 30,000 ಹಿಂದೂ ಕಾರ್ಯಕರ್ತರು ಈ ಯಾತ್ರೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಡಿಸೆಂಬರ್ 24ರಂದು ಬೃಹತ್ ಸಂಕೀರ್ತನ ಯಾತ್ರೆ. ಸಹಜವಾಗಿ ಒಂದಷ್ಟು ಆತಂಕ ಕೂಡ ಇರುತ್ತೆ, ಬಟ್ ಪೊಲೀಸ್ ಭದ್ರತೆಯೂ ಕೂಡ ಅದೇ ರೀತಿ ಇರುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ಕೂಡ ಕಟ್ಟೆಚ್ಚರ ವಹಿಸುತ್ತೆ. ಈಗ ಆಲ್ರೆಡಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ಸ್ ಇದೆ. ಹಲವು ಅಲ್ಲಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿರೋದು ಜಿಲ್ಲಾಡಳಿತ. ಯಾತ್ರೆ ಇರೋ ಕಾರಣದಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಳ್ತೀವಿ, ಸಿದ್ಧತೆ ಮಾಡ್ಕೊಳ್ತೀವಿ, ಭದ್ರತೆಯನ್ನು ಒದಗಿಸ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಿದ್ದಾರೆ. ಬಟ್ ಗಮನಿಸಬೇಕಾಗಿರೋ ವಿಚಾರ, ಹನುಮ ಭಕ್ತರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕೂಡ ಸಾಥ್ ನೀಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಬೃಹತ್ ಯಾತ್ರೆ, ಜಿಲ್ಲಾಡಳಿತದ ಸಿದ್ಧತೆಗಳು ಯಾವ ರೀತಿ ಇದೆ, ಜೊತೆಗೆ ಯಾತ್ರೆಗೆ ಯಾವ ರೀತಿ ಅವಕಾಶ ಮಾಡಿಕೊಡಲಾಗಿದೆ? ಶ್ರುತಿ, ಶ್ರೀರಂಗಪಟ್ಟಣದ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗದಲ್ಲಿ ಜಾಮಿಯಾ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ. ಆ ಜಾಗದಲ್ಲಿ ಮತ್ತೆ ಆಂಜನೇಯ ಸ್ವಾಮಿ ವಿಗ್ರಹನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಆಗ್ರಹ ಸಾಕಷ್ಟು ವರ್ಷಗಳಿಂದ ಹಿಂದೂ ಕಾರ್ಯಕರ್ತರದಾಗಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಅದೇ ಒಂದು ಸಂಕಲ್ಪದೊಂದಿಗೆ ಸಂಕೀರ್ತನೆ ಯಾತ್ರೆಯನ್ನ ಮಾಡ್ಕೊಂಡೇ ಬರ್ಲಾಗ್ತಾ ಇದೆ. ಹಿಂದೂ ಜಾಗರಣ ವೇದಿಕೆಯಿಂದ ಕೆಲವು ವರ್ಷಗಳಿಂದ ಇದೊಂದು ಸಂಕೀರ್ತನೆ ಯಾತ್ರೆ ನಡೀತಾ ಇದ್ದು, ಈ ಬಾರಿಯೂ ಕೂಡ ಅದಕ್ಕೊಂದು ದಿನಾಂಕ ನಿಗದಿಯಾಗಿದೆ. ಇದೇ 24ನೇ ತಾರೀಕು ಬೃಹತ್ ಸಂಕೀರ್ತನೆ ಯಾತ್ರೆ ನಡೆಯುವಂತದ್ದು. ಹನುಮ ಭಕ್ತರು 1 ವಾರಗಳ ಕಾಲ ಮಾಲಾಧಾರಣೆ ಮಾಡಿಕೊಂಡು ವ್ರತವನ್ನ ಮಾಡ್ತಾರೆ. ಆನಂತರ 24ನೇ ತಾರೀಕು ಹನುಮ ಜಯಂತಿ ಎಂದು ಮಾಲೆಯನ್ನ ವಿಸರ್ಜನೆ ಮಾಡ್ತಾರೆ. ಅಂದು ಬೃಹತ್ ಮೆರವಣಿಗೆಗೆ ಸಂಕೀರ್ತನೆ ಯಾತ್ರೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಿಂದ ಆ ದೇವಸ್ಥಾನದ ಬಳಿ ಹನುಮ ಮಂದಿರ ಇದೆ. ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಅಲ್ಲೇ ಒಂದು ಬೃಹತ್ ಬಹಿರಂಗ ಸಭೆಯನ್ನ ಮಾಡ್ತಾರೆ. ಅಲ್ಲಿ ಒಂದಷ್ಟು ಪ್ರಮುಖ ಹಿಂದೂ ಮುಖಂಡರುಗಳು ಭಾಗಿಯಾಗುವಂತದ್ದು. ಅದ್ರ ಜೊತೆಗೆ ಒಂದಷ್ಟು ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರುಗಳು ಕೂಡ ಈ ಬಾರಿ ಭಾಗವಹಿಸುವಂತ ಸಾಧ್ಯತೆಗಳು ಇರುವಂತದ್ದು. ಅಲ್ಲಿಂದ ಮೆರವಣಿಗೆ ಆರಂಭ ಆಗಿ ಜಾಮಿಯಾ ಮಸೀದಿ ಮಾರ್ಗವಾಗಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನ ಪಡ್ಕೊಂಡು ಆನಂತರ ಶ್ರೀರಂಗನಾಥ ದೇವಾಲಯದ ಬಳಿ ಎಂಡ್ ಆಗುವಂತದ್ದು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆ ಆಗಿರುವಂತದ್ದು. ಇನ್ನೊಂದ್ ಕಡೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ಕೊಂಡಿದೆ. ಹಿಂದೂ ಸಂಘಟನೆ ಮುಖಂಡರುಗಳ ಜೊತೆ ಈಗಾಗಲೇ ಶಾಂತಿ ಸಭೆಯನ್ನ ಮಾಡಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಒಂದಷ್ಟು ನಿರ್ಬಂಧಗಳನ್ನ ವಿಧಿಸುವಂತ ಸಾಧ್ಯತೆ ಇರುವಂತದ್ದು. ಶ್ರುತಿ, ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.